ನೋಡ್ರಿ ಇಲ್ಲಿ ಬಾಯಲ್ಲೇನೆ ಹೇಳ್ಬೋದು. ಅದನ್ನ ನಾವೊಂದು ಟ್ರಿಕ್ಸ್ ತೋರಿಸ್ತೀನಿ ಇಲ್ಲೇ, ನೀವು ಮಾಡಿರಕತ್ತ ಇದನ್ನ ಬಾಯಲ್ಲೇನೆ ಉತ್ತರ ಕೊಡ್ಬೋದು. ನೋಡಿ ಹೆಂಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿ ಹೇಳ್ತಾನು. ಲಕ್ಷ ಕೊಟ್ಟು ನೋಡ್ರಿ, ಬಿಡಿಸೋದಾತರ ವಿಡಿಯೋ ಆನ್ ಮಾಡಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಲ್ಲೇ ಅಸಲದ 2% ಮೊತ್ತ ಅದ, ಅರ್ಥ ಮಾಡ್ಕೋಬೇಕು ನೀವು. ಅಸಲದ 2% ಮೊತ್ತ ಇತ್ತು ಅಂತಂದ್ರೆ ಅಲ್ಲಿ 10% ದರ ಜರ್ ಇತ್ತು ಅಂತಂದ್ರೆ 10 ವರ್ಷ ಅವಧಿ ಆಗ್ತಾವ. ಅದನ್ನ ಅರ್ಥ ಮಾಡ್ಕೋಬೇಕು. ಏನು ಅಸಲದ 2% ಮೊತ್ತ ಆಗ್ಯದ, ಆದ್ರೆ ದರ 10 ಇತ್ತು ಅಂದ್ರೆ 10 ವರ್ಷ ಆಗ್ತಾವ. ಇಲ್ಲಿ ದರ 20 ಅದ ಅಂದ್ರೆ 5 ವರ್ಷ ಆಗ್ತಾವ. 10% ಇರಬೇಕು, ಅಸಲದ 2% ಆಗ್ಬೇಕು. ಅಸಲು ಎಷ್ಟದ 5,000, ಇದ್ರ 2% ಅಂದ್ರೆ ಎಷ್ಟಾಯ್ತು 10,000 ಆಯ್ತು. ಆ ದರ ಮಾತ್ರ 10 ಜರ್ ಇತ್ತು ಅಂತ ನೀವು 10 ವರ್ಷ ಅಂತೆ ಅವಧಿ ಹಾಕಿಬಿಡ್ರಿ. ಇಲ್ಲಿ 20 ಆಗ್ಯದ ಅಂದ್ರೆ ದರ 10 ವರ್ಷ ಹೋಗಿ ಏನಾಗ್ತದೆ 10ರ ಡಬಲ್ ಅದ ಅಂದ್ರೆ 10ರ ಅರ್ಧ 5 ವರ್ಷ ಆಗ್ತದ. ನೆನ್ಪಿಟ್ಕೊಳ್ರಿ, ನಾ ತಿಳಿಸಿ ಹೇಳ್ತೀನಿ ನೋಡಿ. ಅಸಲು ಬರೋಬ್ಬರಿ 5 ವರ್ಷ, ಇದು ಸಾರಿ 5,000 ರೂಪಾಯಿ. ದರ ಬರೋಬ್ಬರಿ 20%. ಮೊತ್ತ ಬರೋಬ್ಬರಿ 10,000. ಕೇಳಿದ್ದೇನು ಅವಧಿ ಅಂದ್ರೆ ಕಾಲ. ಅವಧಿ ಬರೋಬ್ಬರಿ ಎಷ್ಟು? ಅವಧಿ ಸೂತ್ರ ಏನದ? 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸರಿ ಅಸಲು ಗುಂಡ್ಲೆ ದರ. ಇಲ್ಲಿ ಮೊತ್ತದ ಅಂದ್ರೆ ನಿಮಗೆ ಬಡ್ಡಿ ಇಲ್ಲ ಅಂದ್ರೆ ನೀವು ಬಡ್ಡಿ ತಕ್ಕೋಬೇಕು. ಬಡ್ಡಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಮೊತ್ತದಲ್ಲಿ ಅಸಲನ್ನ ಕಳೆಯಿರಿ. ಬಡ್ಡಿ ಬರೋಬ್ಬರಿ ಅಂದ್ರು ಒಂದೇ, ಸರಳ ಬಡ್ಡಿ ಅಂದ್ರು ಒಂದೇ. ಬಡ್ಡಿ ಬರೋಬ್ಬರಿ ಮೊತ್ತ ಮೈನಸ್ ಅಸಲು, ಮೊತ್ತ ಮೈನಸ್ ಅಸಲು. ಮೊತ್ತ ಎಷ್ಟದ? 10,000 ಅದ, ಅಸಲು 5,000 ಅದ. ಏನಾಯ್ತು? ಬಡ್ಡಿ 5,000 ರೂಪಾಯಿ ಆಯ್ತು. ನೋಡಿ, ಈಗ ನೀವು ಸೂತ್ರ ಹಚ್ಬೋದು. ಎಷ್ಟಾಯ್ತು? ಬಡ್ಡಿ 5,000. ಓಕೆ, ಇಲ್ಲೇ ಅವಧಿ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ, 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸ್ ಬಾಗಿಲೆ ಅಸಲು ಗುಂಡ್ಲೆ ದರ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 5,000 ಅದ. ಅಸಲು ಎಷ್ಟದ? 5,000 ಅದ. ಅಸಲು ಎಷ್ಟದ? 5,000 ಅದ. ದರ ಎಷ್ಟದ? 20 ಅದ. ಈ 5,000 ಹೊತ್ತು, ಈ 5,000 ಹೊತ್ತು, 21 25. ನಾ ಮೊದಲೇ ಹೇಳಿದ್ದಿಲ್ಲ ನಿಮ್ಗೆ 5 ವರ್ಷ ಬರ್ತದ ಅಂತ. 5 ವರ್ಷ. ಆನ್ಸರ್ ಇಸ್ ಈಕ್ವಲ್ ಟು 5 ವರ್ಷ. 5 ವರ್ಷಗಳು. ನೋಡ್ರಿ, ಬಾಯಿಲೇನೆ ಕಂಡು ಹಿಡಿದು ಸಹಿತ ತೋರ್ಸ್ಲಿಕ್ಕತ್ತನ್ನ ನಿಮಗೆಲ್ಲ ಕಾಣಿಸ್ಲಿ ಅಂತ ಒಂದೊಂದೇ ಗಣಿತಗಳನ್ನ ಬೋರ್ಡ್ದಾಗ ಇಷ್ಟು ರಿವಿಷನ್ ಮಾಡಿದ್ರೆ ನಿಮ್ಗೆ ಯಾವ ಗಣಿತಗಳು ಬರಂಗಿಲ್ಲ ಅನ್ನಂಗಿಲ್ಲ. ಇದು ನವೋದಯ ಸೈನಿಕ್ ಸ್ಕೂಲ್ ಡಿಕ್ಷನರಿ ಇದ್ದಂಗೆ ಇದು ಕೋಚಿಂಗ್ ಕ್ಲಾಸ್. ಇದನ್ನು ನೀವು ಪರ್ಫೆಕ್ಟ್ ಆಗಿ ಟಿವಿ ಒಳಗೆ, ನೀವು ಕಂಪ್ಯೂಟರ್ದೊಳಗೆ, ನೀವು ಯೂಟ್ಯೂಬ್ ಇದ್ರೊಳಗೆ ಏನು ಜೂಮ್ ಆ್ಯಪ್ದಾಗೂ ನೋಡ್ಬೋದು. ಆದ್ರೆ ಕನೆಕ್ಷನ್ ತಗೋಬೇಕು. ಕಂಪ್ಯೂಟರ್ ಜೂಮ್ ಆ್ಯಪ್ ಚಾಲು ಆತಂದ್ರೆ ಭಾಳ ಬೆಸ್ಟ್. ಡೈರೆಕ್ಟ್ ಮನೆ ಕಂಪ್ಯೂಟರ್ದೊಳಗೆ ನೋಡ್ಕೋತ ಕೂಡ್ಬೋದು ಅಭ್ಯಾಸ. ದೊಡ್ಡ ಸ್ಕ್ರೀನ್ ಇತ್ತು ಅಂದ್ರೆ ಹಚ್ಚಿ ನೋಡ್ಬೋದು. ಕೆಲವ್ರ ಮನುಷ್ಯ ಬಂದ್ರೆ ಬೇಕಾದ್ರೆ ನಾನು ನೋಡು ಎಲ್ಲರಿಗೂ ಉಪಯೋಗ ಆಗಲ್ಲ ಅಂತ ನಾ ಎಷ್ಟೋ ಪ್ರಯತ್ನ ಮಾಡಿ ನಾ ವಿಡಿಯೋ ಮಾಡಿದೆ.
ನೋಡ್ರಿ ಚಂದಂಗೆ ಕಲೀರಿ, ರಿಸಲ್ಟ್ ಮಾಡ್ರಿ. ಒಮ್ಮೆ ರಿಸಲ್ಟ್ ಮಾಡಿದಿರಿ ಅಂತಂದ್ರೆ ಇದಕ್ಕೆ ಬೆಲೆ ಭಾಳ ಸಿಗ್ತದೆ. ರಿಸಲ್ಟ್ ಬರ್ಬೇಕಾದ್ರೆ ಏನು ಮಾಡಬೇಕು? ನೀವು ಲಕ್ಷ್ಯ ಕೊಟ್ಟು ಅಭ್ಯಾಸನ ಮಾಡಬೇಕು. ಇದು ಒಂದೇ ನೀವು ಮಾಡಬೇಕಾದದ್ದು, ಒಂದೇ ಏನು ರಿಸಲ್ಟ್ ಬರಬೇಕಾದ್ರೆ ನಾ ತಿಳಿಸಾಗ ನೀವು ಲಕ್ಷ್ಯ ಕೊಟ್ಟು ನೋಡಿದಿರಿ, ರಿಸಲ್ಟ್ ಬಂತೆ. ಇದರಾಗ ಏನು ಸಮಸ್ಯೆನೇ ಇಲ್ಲ. ಅಸಲು ಗೊಂಡ್ಲೆ ದನ ಸ್ವಲ್ಪ ಹೊಂಕ ಟಿಂಕ ಆಗಿರ್ತಾವ. ಇಲ್ಲಿ ಬೋರ್ಡ್ ಬರೆಯಾಗ ಭಾಳ ತ್ರಾಸ ಆಗ್ತದೆ, ನಿಮ್ಗೆ ಗೊತ್ತಿಲ್ಲ. ಚಂದಾಗಿ ಫೇರ್ದಾಗ ಬರ್ಕೊಡ್ರಿ, ಮುಂದಿನ ಲೆಕ್ಕ ಮಾಡಿರಿ.